सरस्वती नमो नमः मा सरस्वती नमो नमः विद्यादायिनी नमो नमः हंसवाहिनी नमो नमः ॐ सरस्वती नमो नमः. ನಮಸ್ತೆ ಮೀನರಾಶಿಯವರ ನವೆಂಬರ್ ತಿಂಗಳು ಹೇಗಿದೆ ನೋಡೋಣ. ಪೈಸಿಸ್ ಮಂತ್ಲಿ ರೀಡಿಂಗ್ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಇದೊಂದು ಜನರಲ್ ರೀಡಿಂಗ್. ಯಾವ್ದು ಅನ್ವಯಿಸುತ್ತೋ ಅದನ್ನ ತಗೊಳ್ಳಿ, ಯಾವ್ದು ನಿಮ್ಗೆ ಅನ್ವಯಿಸಲ್ವೋ ಅದನ್ನ ಬಿಟ್ಟು ಬಿಡಿ. ಯಶಸ್ಸು 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 ಯಶಸ್ಸು. ಮೀನರಾಶಿಯವರೇ, ಸಾಕಷ್ಟು ಯಶಸ್ವಿ ವ್ಯಕ್ತಿ ಆಗ್ತೀರಾ, ಆದ್ರೆ ಒಂಟಿಯಾಗಿ ಫೀಲ್ ಮಾಡ್ತೀರಾ. ಯಾಕೆ ಒಂಟಿಯಾಗಿರುವುದು? ಬೋರು ತುಂಬಾ ಲೋನ್ಲಿನೆಸ್ ಫೀಲ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಎಲ್ಲೋ ಪ್ರಯಾಣ ಕೂಡ ಹೊರಟಿದ್ದೀರಾ, ಪ್ರಯಾಣ ಯಶಸ್ಸಾಗುತ್ತಾ ಅನ್ನುವಂಥದ್ದು ಇದೆ. ಆರೋಗ್ಯದಲ್ಲಿ ಸುಧಾರಣೆ ಬರುತ್ತಾ? ಖಂಡಿತವಾಗ್ಲೂ ಬರುತ್ತೆ. ನಾನು ಕೈ ಹಾಕಿರೋ ಕೆಲಸ ಆಗುತ್ತೆ. ಚಿಂತೆಯಿಂದ ಯಾರಿಗೂ ಲಾಭ ಇಲ್ಲ. ಸದ್ಯಕ್ಕೆ ಹೊಸ ಪ್ರೀತಿನ ಒಪ್ಕೊಂಬೇಡಿ. ಕೆರಿಯರ್ ಕಡೆ ಹೆಚ್ಚಿನ ಗಮನನ ಕೊಡಿ. ಫೆಬ್ರವರಿವರೆಗೂ ನೋ ಲವ್ ಸ್ಟೋರೀಸ್. ಓಕೆ, ಸದ್ಯಕ್ಕೆ ಫೆಬ್ರವರಿವರೆಗೂ ಸಿಂಗಲ್ ಆಗೇ ಇರಿ, ಬೆಟರ್ ಇದೆ ಅನ್ನುವಂಥದ್ದು ಇದೆ. ವಿತಿನ್ 1 or 2 months ಅಲ್ಲಿ ನಿಮ್ಗೆ ಒಳ್ಳೆ ಪಾರ್ಟ್ನರ್ ಬರುವಂಥದ್ದು, ಪ್ರೆಗ್ನೆನ್ಸಿ ಬರುವಂಥದ್ದು, ಹೊಸ ಲವ್ ಬರುವಂಥದ್ದು, ನಿಮ್ಮನ್ನ ಅರ್ಥ ಮಾಡ್ಕೊಳ್ಳುವಂಥ ಪ್ರೇಮಿ ಬರುವಂಥದ್ದು, ಸ್ವೀಟ್ ಜಾಸ್ತಿ ತಿಂತೀರಾ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಒಳ್ಳೆ ಪಾರ್ಟ್ನರ್ ಕೆರಿಯರ್ ಇಂದನೂ ಬರುವಂತ ಸಾಧ್ಯತೆ ಇದೆ. ಮ್ಯಾರೇಜ್ ಪ್ರಪೋಸಲ್ ತರುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಏನೋ ಒಂದು ಹುಡುಕಾಟ ಮಾಡ್ತಿದ್ದೀರಾ, ಏನೋ ಕಳ್ಕೊಂಡು ದುಡ್ಡನ್ನು ಅಥವಾ ಒಡವೆನೋ ಅಥವಾ ಯಾವುದೋ ಒಂದು ಡಾಕ್ಯುಮೆಂಟ್ ಅನ್ನ ಕಳ್ಕೊಂಡು ಹುಡುಕ್ತೀರಾ. ಹುಡುಕಾಟ ಮಾಡ್ತಾನೆ ಇರ್ತೀರಾ. ಆದ್ರೆ ಅದು ನೀವು ಪ್ರಯಾಣ ಮಾಡ್ಬೇಕಾದ್ರೆ ಎಲ್ಲೋ ಬಿಟ್ಬಿಟ್ಟಿರ್ತೀರಾ. ಬಟ್ ಅದು ನಿಮ್ಮನ್ನ ಹುಡ್ಕೊಂಡು ಬರುತ್ತೆ, ಮುಂದಿನ ದಿನಗಳಲ್ಲಿ ವಾಪಸ್ ಸಿಗುತ್ತೆ ಕಳ್ಕೊಂಡಿರೋದು ಅನ್ನುವಂಥದ್ದು ಇದೆ. ಹೊಸ ಗಾಡಿ ಕೂಡ ತಗೊಳ್ತೀರಾ. ನೀರಿನ ಮುಖಾಂತರ ಎಲ್ಲೋ ಪ್ರಯಾಣ ಕೂಡ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಆಸ್ತಿ ವಿಚಾರವಾಗಿ ಮೊಮ್ಮಕ್ಕಳ ಲೆಕ್ಕಪತ್ರಗಳು ಅಥವಾ ವಿಲ್ ತಗೊಂಡು ಯಾರೋ ಎಲ್ಲೆಲ್ಲೋ ತಿರುಗ್ತಾ ಇದ್ದಾರೆ, ಇದ್ರ ಬಗ್ಗೆ ಮಾಹಿತಿನ ಕಲೆ ಹಾಕ್ತಿದ್ದಾರೆ ಅನ್ನುವಂಥದ್ದು ಇದೆ. BVUWPJKH ಲೆಟರ್ಸ್ ಅವರು ಆಸ್ತಿ ಪತ್ರನ ಇಟ್ಕೊಂಡು ಓಡಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಯಾರೋ ಅನ್ಯ ಧರ್ಮೀಯ ದಂಪತಿಗಳು ಒಂದಷ್ಟು ಪ್ರಯೋಗಗಳನ್ನ ಮಾಡಿಸ್ತಾ ಇದ್ದಾರೆ, ಹುಷಾರಾಗಿರಿ ಅನ್ನುವಂಥದ್ದು ಕೂಡ ಇದೆ. ಯಾಕೆ ಚಿಂತೆ? ಪ್ರಯೋಗ ಆಗಿರೋದೇ ನಿಜ ಅಂತೆ, ಇಷ್ಟು ದಿನ ಬದುಕಿರೋದೇ ನಿಜ ಅಂತೆ. ಯಾರು ಮಾಡ್ತಿದಾರೋ ಅವ್ರು ಸ್ಟಿಲ್ ನಿಮ್ಮನ್ನ ಕಾಯ್ತಾ ಇದ್ದಾರೆ, ನೋಡ್ತಿದ್ದಾರೆ ಅನ್ನೋದು ನಿಜ ಅಂತೆ. ಇನ್ಯಾಕೆ ತಲೆಗೆಡ್ಸ್ಕೊಳ್ಳೋದು? ಸೊ ಎಲ್ಲಾನು ಬಿಟ್ಟಾಕಿ ಜೀವನದಲ್ಲಿ ಮುಂದುವರಿಯೋದ್ರ ಕಡೆ ಗಮನನ ಕೊಡಿ. ಸಾಕಷ್ಟು ಯಶಸ್ಸು ಇದೆ, ಪ್ರೀತಿ ಬರ್ತಾ ಇದೆ, ಕೆರಿಯರ್ ಅಲ್ಲಿ ಗ್ರೋತ್ ಬರ್ತಾ ಇದೆ, ಲವ್ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ. ನಿಮ್ ಪಾರ್ಟ್ನರ್ ಬಿಟ್ಟು ಹೋಗಿದ್ರೆ ವಾಪಸ್ ಬರ್ತಾ ಇದ್ದಾರೆ, ಜಾಬ್ ಆಫರ್ ಬರ್ತಾ ಇದೆ, ಎಲ್ಲ ರೀತಿಯಲ್ಲೂ ಯಶಸ್ಸಿದೆ. ಓಕೆ, ನೀವೊಬ್ಬ ಸೂಪರ್ ಸ್ಟಾರ್ ತರ ಆಗ್ತೀರಾ. ನಿಮ್ಮ ಫಾಲೋವರ್ಸ್ ಜಾಸ್ತಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಿಸ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಏರಿಯಸ್, ಲಿಯೋ, ಸೆಜಿಟೇರಿಯಸ್ ಕೂಡ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಏನಾದ್ರೂ ಕಾಗದ ಪತ್ರಗಳಿಗೆ ಸಹಿ ಹಾಕಕ್ಕಿಂತ ಮುಂಚೆ ಯೋಚನೆ ಮಾಡಿ ನಿರ್ಧಾರ ತಗೊಂಡು ಸಹಿನ ಹಾಕಿ ಅನ್ನುವಂಥದ್ದು ಇದೆ. ಸೊ ಏನೋ ಒಂದು ಮೆಂಟಲ್ ಇಶ್ಯೂ ಅಥವಾ ಮೈನರ್ ಇಶ್ಯೂ ಅಂತ ಯಾವುದೇ ಹೆಲ್ತ್ ಇಶ್ಯೂಸ್ನ ಏನೋ ಒಂದು ಚಿಕ್ಕದು ಅಂತ ಅನ್ಕೊಂಡು ಆರೋಗ್ಯನ ನೆಗ್ಲೆಕ್ಟ್ ಮಾಡಬೇಡಿ, ಬೇಗ ಟ್ರೀಟ್ಮೆಂಟ್ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ಪ್ರೆಗ್ನೆನ್ಸಿ ವಿಚಾರಕ್ಕೆ ಯಾರೋ ಪ್ರೆಗ್ನೆನ್ಸಿನ ದುಡ್ಡಿಗೆ ಮಾರ್ಕೊಳ್ತಾ ಇದ್ರಲ್ಲ, ಸೊ ಅವರಿಗೆ ಈಗ ಯೂನಿವರ್ಸ್ ಕಡೆಯಿಂದ ಒಂದು ಆಫರ್ ಬಂದಿದೆ. ಸೊ ಯಾರು ನಿಮ್ಮ ಪ್ರೀತಿನ ದುರುಪಯೋಗ ಪಡಿಸ್ಕೊಂಡು ನಿಮ್ಮ ಪ್ರೆಗ್ನೆನ್ಸಿ ಜೊತೆ ಆಟ ಆಡಿದ್ರು
ಅವರಿಗೆ ಯೂನಿವರ್ಸೇ ಒಂದು ಆಫರ್ ಕೊಡ್ತಿದೆ, ಅದನ್ನ ಕೊಂಡ್ಕೊಳ್ತಾ ಇದೆ ಅನ್ನುವಂಥದ್ದು. ಈಗ ಅವ್ರನ್ನೇ ಕೊಂಡ್ಕೊಳ್ತಿದೆ ಯೂನಿವರ್ಸು. ನೋಡೋಣ ಅವ್ರನ್ನ ಅವ್ರು ಎಷ್ಟಕ್ಕೆ ಮಾರ್ಕೊಳ್ತಾರೆ ಯೂನಿವರ್ಸಿಗೆ ಅನ್ನೋದನ್ನ. ಸೊ ಅವಾಗ ಅವ್ರ ಮನೆಯ ವ್ಯಕ್ತಿಗಳು ಅಥವಾ ಅವರಿಗೆ ಆ ಪರಿಸ್ಥಿತಿ ಬಂದಾಗ ಇನ್ನೊಬ್ರು ಜೀವನದಲ್ಲಿ ಹೇಗೆ ಆಟ ಆಡಿದ್ರು ಅಥವಾ ಇನ್ನೊಬ್ಬರ ಮನಸ್ಥಿತಿ ಪರಿಸ್ಥಿತಿ ಹೇಗಿತ್ತು, ಅವರ ಸಿಚುವೇಶನ್ನ ಇವರು ಹೇಗೆ ಯುಟಿಲೈಸ್ ಮಾಡ್ಕೊಂಡ್ರು, ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ ಅಂತ. ಆದ್ರೆ ಯೂನಿವರ್ಸ್ ಕಣ್ಣು ಎಲ್ಲಾನು ನೋಡ್ತಾ ಇತ್ತು. ಸೊ ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ವಾ? ಗೊತ್ತಾಗತ್ತೆ. ಸೊ ಸೃಷ್ಟಿಕರ್ತನಿಗೆ ಗೊತ್ತಾಗೇ ಆಗತ್ತೆ. ಹಾಗಾಗಿ ಆ ಸೃಷ್ಟಿಕರ್ತ ಇದಕ್ಕೊಂದು ನ್ಯಾಯ ತೀರ್ಮಾನನ ಮಾಡ್ತಿದ್ದಾನೆ. ಪ್ರತಿಯೊಂದು ಕಣ್ಣೀರಿಗೂ, ಪ್ರತಿಯೊಂದು ಪ್ರೀತಿಲಿ ದುರುಪಯೋಗ ಆಗಿದ್ದಕ್ಕೂ, ನಂಬಿಕೆ ದ್ರೋಹ ಆಗಿದ್ದಕ್ಕೂ ಎಲ್ಲದಕ್ಕೂ ಕೂಡ ಲೆಕ್ಕ ಚುತ್ತ ಮಾಡ್ತಾನೆ ಭಗವಂತ. ಯೋಚನೆ ಮಾಡಬೇಡಿ, ಈ ಕೆಲಸದಲ್ಲಿ ನಿಮ್ಗೆ ಯಶಸ್ಸಿದೆ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಡಾಕ್ಟರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಥವಾ ಡಾಕ್ಟರ್ ಜಾಬ್ ಮಾಡ್ಬೋದು, ಅಥವಾ ಡಾಕ್ಟರ್ ಹಾಸ್ಪಿಟ್ಲಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಬದಲಾವಣೆಗಳು ಕೂಡ ಬರಬಹುದು, ಅಥವಾ ಆ ಥರದ್ದು ಜಾಬ್ ಕೂಡ ನೀವು ಸೇರ್ಕೊಳ್ಬಹುದು ಅನ್ನುವಂಥದ್ದು ಇದೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಕೆಲವ್ರಿಗೆ ಅಡ್ಮಿನಿಸ್ಟ್ರ್ ಸಮಥಿಂಗ್ ಏನೋ ಜಾಬ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲವ್ರಿಗೆ ಗೌರ್ಮೆಂಟ್ ಜಾಬ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ವಿದ್ಯಾರ್ಥಿಗಳು ಓದಿನಲ್ಲಿ ಹೆಚ್ಚಿನ ಯಶಸ್ಸನ್ನ ನೋಡ್ತಾರೆ ಅನ್ನುವಂಥದ್ದು ಇದೆ. ಸೊ ಯಾರೋ ನಿಮ್ಮನ್ನ ಹುಡ್ಕೊಂಡು ತುಂಬಾ ದೂರದಿಂದ ಬರುವಂತ ಸಾಧ್ಯತೆ ಇದೆ, ಆದ್ರೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೋಗ್ತಾರೆ ಅನ್ನುವಂಥದ್ದು ಇದೆ. ದೂರ ದೇಶದಿಂದ ಓವರ್ಸೀಸ್ ಇಂದ ನಿಮ್ಗೆ ಜಾಬ್ ಆಫರು ಮತ್ತೆ ಪ್ರೆಗ್ನೆನ್ಸಿ ಆಫರು ಮತ್ತೆ ಮ್ಯಾರೇಜ್ ಆಫರ್, ಲವ್ ಆಫರ್ ಬರುವಂತ ಸಾಧ್ಯತೆ ಇದೆ. ಎಷ್ಟೊಂದು ಲವ್ ಆಫರ್ ಬರ್ತಿದೆ, ಅದಕ್ಕೆ ಪದೇ ಪದೇ ಹೇಳ್ತಾ ಇದ್ದೀನಿ. ಬಟ್ ನಿಮ್ ಜೀವನದಲ್ಲಿ ಆಟ ಆಡ್ದವ್ರನ್ನ ಅಷ್ಟು ಸುಲಭವಾಗಿ ಕ್ಷಮಿಸ್ಬೇಡಿ. ಇಲ್ಲೆಲ್ಲ ಪಾಸಿಟಿವ್ ಕಾರ್ಡ್ ಇದೆ, ಪಾಸಿಟಿವ್ ಆಗಿ ಇದೆ, ಎಲ್ಲ ಒಳ್ಳೇದಾಗ್ತಾ ಇದೆ, ಒಳ್ಳೆ ಯಶಸ್ಸು ಸಿಗ್ತಾ ಇದೆ. ಪ್ರೀತಿ, ಮದುವೆ, ದುಡ್ಡು, ಕಾಸು, ಹಣ, ಕೆರಿಯರ್ ಎಲ್ಲಾದ್ರಲ್ಲೂ ಚೆನ್ನಾಗಿದೆ. ಆದ್ರೆ ಎಲ್ಲೋ ಪಾಸ್ಟ್ ಎನರ್ಜಿಲಿ ನೀವು ಇನ್ನ ಕೂತಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಹಳೆ ಜೀವನ, ಹಳೆ ನೋವು, ಹಳೆ ಹುಡುಕಾಟ, ಹಳೆ ಬದುಕು, ಹಳೆ ಜವಾಬ್ದಾರಿಗಳು, ಹಳೆ ನಿದ್ರಾಹೀನ ರಾತ್ರಿಗಳು ಇಲ್ಲೇ ಕಳೆದು ಹೋಗಿದ್ದೀರಾ. ಇದರಿಂದ ಹೊರಗೆ ಬನ್ನಿ. ಹೊಸ ಜೀವನ ನಿಮ್ಗೋಸ್ಕರ ಕಾಯ್ತಾ ಇದೆ, ಹೊಸ ಬದುಕು ನಿಮ್ಗೋಸ್ಕರ ಕಾಯ್ತಾ ಇದೆ. ಆಗ್ಲೇ ಹೇಳ್ದಂಗೆ ನಿಮ್ ಜೀವನನ ನರಕ ಮಾಡಿದವರು ನಿಜವಾಗ್ಲೂ ಅದೇನಾದ್ರೂ ಕಾರ್ಮಿಕ ಆಗಿದ್ರೆ, ನಿಮ್ಮ ಕರ್ಮ ಫಲಗಳಾಗಿದ್ರೆ ಅದು ಕಳ್ದು ಹೋಯ್ತು ಅಂತ ಸುಖ ಪಡಿ, ನೆಮ್ಮದಿ ಪಡಿ. ಇಲ್ಲ ಅದು ಈಗಿನ ಇವರ ದುರಾಸೆಗೆ ಅಥವಾ ಅತಿ ಆಸೆಗೆ ಅಥವಾ ಇವರ ಕ್ರೌರ್ಯಕ್ಕೆ ನಿಮ್ಮ ಜೀವನ ಬಲಿಯಾಯ್ತು ಅಂದ್ರೆ ಆ ಲೆಕ್ಕನ ಶುದ್ಧ ಮಾಡಕ್ಕೆ ಯೂನಿವರ್ಸ್ ಕಾಯ್ತಾ ಇದೆ. ಯೂನಿವರ್ಸ್ ತನ್ನದೇ ಆದಂತಹ ರೀತಿಲಿ ಇದಕ್ಕೆ ಉತ್ತರನ ಕೊಡೋದಕ್ಕೆ ರೆಡಿ ಆಗಿದೆ, ಕೊಡುತ್ತೆ. ನೀವೇ ನೋಡ್ತೀರಾ, ನೀವು ನೋಡ್ತೀರಾ ಇದನ್ನ. ಸೊ ಹಾಗಾಗಿ ಚಿಂತೆ ಮಾಡಬೇಡಿ, ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ, ಚಿಂತೆ ಮಾಡಬೇಡಿ, ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಮುಂದಿನ ದಿನಗಳಲ್ಲಿ ನಿಮ್ಗೆ ಮದ್ವೆ, ಈಗ ನೀವು ಸ್ಟಿಲ್ ಸಿಂಗಲ್ ಅನ್ನಿಸ್ತಾ ಇದೆ ಕೆಲವರಿಗೆ ಇಲ್ಲಿ ವೈಬ್ ಇರೋ ಪ್ರಕಾರ. ಸೊ ಮುಂದೆ ಮದ್ವೆ ಆದ್ಮೇಲೆ ನೀವು ಬೇರೆ ಕಡೆ ಹೋಗುವಂತ ಸಾಧ್ಯತೆ ಇದೆ. ಸಿಂಗಲ್ ಪೇರೆಂಟ್ ಏನಿದ್ದೀರಾ ನೀವು ಕೂಡ ಮದ್ವೆ ಆಗಿ ಬೇರೆ ಕಡೆ ಹೋಗ್ತೀರಾ. ಇನ್ನ ಎಷ್ಟು ದಿನ ಅಂತ ಕಮೆಂಟ್ ಅಲ್ಲಿ ಎಲ್ಲ ಹಾಕ್ತಿರ್ತೀರಾ. ಸೊ ಇನ್ನೊಂದು 6 ದಿನದಿಂದ 10 ವಾರಗಳ ಒಳಗೆ ನಿಮ್ಗೆ ಬದಲಾವಣೆ ಅನ್ನೋದು ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಒಳ್ಳೇದಾಗ್ಲಿ, 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 ಒಳ್ಳೇದಾಗ್ಲಿ. ಸೊ ಮೇಷರಾಶಿ, ಸಿಂಹರಾಶಿ, ಧನಸ್ಸು ರಾಶಿ, ಕರ್ಕಾಟಕ ರಾಶಿ ಮತ್ತೆ ವೃಶ್ಚಿಕ ರಾಶಿ, ಮೀನ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಅದ್ರ ಕಡೆ ಗಮನನ ಕೊಡಿ. ಜೊತೆಗೆ KCRTGSHS HDNYCHZTHAELIOMTF ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. 6, 1, 11, 9, 3, 7, 10, 1 ಮತ್ತೆ 14 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸಾಕಷ್ಟು ತಾಳ್ಮೆಯಿಂದ ಹೋಗಿ, ಸಾಕಷ್ಟು ಯಶಸ್ಸು ಇದೆ.
ನಿಮ್ಮ ಮನೆಯ ಜಾಗದಲ್ಲಿ ಆಸ್ತಿ ವಿಚಾರಕ್ಕೆ ಅಥವಾ ಮನೆ ವಿಚಾರಕ್ಕೆ ಅಥವಾ ಕೆಲಸದ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ನೆಗೆಟಿವಿಟಿ ಮಾಡಿ ಹಾಕಿದ್ದಾರೆ. ಅದನ್ನ ಸರಿಪಡಿಸ್ಕೊಳ್ಳಿ, ಅದನ್ನ ರಿಮೂವ್ ಮಾಡ್ಕೊಳ್ಳಿ, ನೆಗೆಟಿವಿಟಿ ಮಾಡಿರೋದನ್ನ ಅನ್ನುವಂಥದ್ದು ಇದೆ. ಸಾಕಷ್ಟು ಪ್ರಾಕೃತಿಕ ವಿಕೋಪಗಳು ಕೂಡ ಆಗತ್ತೆ. ದೊಡ್ಡ ಮಟ್ಟದಲ್ಲೇ ಸಮಸ್ಯೆಗಳು ಭೂಮಂಡಲಕ್ಕೆ ಬರುತ್ತೆ. ಬಂದ್ರೂ ಧೈರ್ಯವಾಗಿ ಎದುರಿಸ್ತಾ ಇರೋಣ, ಜೀವನದಲ್ಲಿ ಮುಂದುವರಿತಾ ಇರೋಣ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ದಿನಾಗ್ಲೂ ಸೂರ್ಯ ದೇವರನ್ನ ನಮಸ್ಕಾರ ಮಾಡಿ, ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಗೆ ಈ ಮಕರ ಸಂಕ್ರಾಂತಿ ನಿಜವಾಗ್ಲೂ ಒಳ್ಳೇದನ್ನ ತಗೊಂಬರುತ್ತೆ, ನಂಬಿ. ನಿಜವಾಗ್ಲೂ ಸೂರ್ಯನಂತ ತೇಜಸ್ಸಿರುವಂಥ, ಸೂರ್ಯನಂತೆ ಪ್ರತಾಪವಾಗಿರುವಂಥ ವ್ಯಕ್ತಿ ನಿಮ್ಗೆ ಮಗು ಆಗಿ ಹುಟ್ಟಿ ಬರ್ತಾನೆ. ಅವನು ಯಶಸ್ಸಿನ ಪತಾಕೆನ ಆರಿಸ್ತಾನೆ, ನಿಮ್ಮ ಹೆಸರನ್ನ ಅಜರಾಮರ ಮಾಡ್ತಾನೆ ಅನ್ನುವಂಥದ್ದು ಇದೆ. ಸೊ ಒಳ್ಳೇದಾಗ್ಲಿ ಎಲ್ರಿಗೂ. ಕಾಳಿ ಮಾತೆಯ ವಿಶೇಷವಾದಂಥ ಆಶೀರ್ವಾದ, ಆಂಜನೇಯನ ಆಶೀರ್ವಾದ, ಮತ್ತೆ ಶ್ರೀಕೃಷ್ಣನ ಆಶೀರ್ವಾದ, ಗಣಪತಿಯ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ. ಯೋಚನೆ ಮಾಡ್ದಿರಾ ಮುಂದುವರಿರಿ, ಎಲ್ಲ ರೀತಿಲೂ ಒಳ್ಳೇದಾಗತ್ತೆ. ಕ್ರೌನ್ ಚಕ್ರನ, ರೂಟ್ ಚಕ್ರನ ಮತ್ತೆ ಹಾರ್ಟ್ ಚಕ್ರನ ಒಂಚೂರು ಹೀಲ್ ಮಾಡ್ಕೊಳ್ಳಿ, ಮತ್ತೆ ಸ್ಯಾಕ್ರಲ್ ಚಕ್ರನೂ ಕೂಡ ಒಂಚೂರು ಹೀಲ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ಒಳಿತಾಗತ್ತೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಕನ್ನಡ ರಾಜ್ಯೋತ್ಸವ ನಿಮ್ಮ ಜೀವನಕ್ಕೆ ಸಾಕಷ್ಟು ಒಳ್ಳೆಯ ರೀತಿಯ ಬೆಳಕನ್ನ ತಂದ್ಕೊಡ್ಲಿ ಅಂತ ಹಾರೈಸ್ತಾ, ಸೊ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಿ ಹ್ಯಾಪಿ.